ಮಾಡಿ ಅಂಗಡಿಯಲ್ಲಿ ನೀರು ಸಿಗ್ತಾವೆ ಪ್ಲೇಟ್ ಬಂದು ಪ್ಲೇಟ್ ಕೈ ತೊಳಿಬೇಡಿ ಬ್ಯಾಂಕ್ ಹತ್ರ ನೀರು ತುಂಬ ಅಲ್ಲೇ ತೊಳಿಬೇಕು ಕೈನ ಪ್ಲೇಟ್ ಡಸ್ಟ್ಬಿನ್ ಹಾಕ್ಬೇಕು ಇಲ್ಲಡಿ ಪ್ರೆಗ್ನೆಂಟ್ ಇದಾರೆ ಚೂರು ಬಿಡಿ ಕಲ್ತ ತೆಗಿಯ ಎಲ್ಲ ಒಬ್ಬರು ಹಂಗೆ ಜೊತೆ ಹೋಗಿಲ್ಲ ಆಂಬುಲೆನ್ಸ್ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ ಅಲ್ವಾ ಪಟಾಕ ಉಳಿದ ಬೇಡ ತಿಂಡಿ ಚೆಲ್ಲಿಕಣೋ ತಡಿಯೋ ಕೆಳಗೆ ಬನ್ನಿ ಏನು ಬೇಡ ಅದನ್ನ ತಗೊಂತಿಲ್ಲ ಬೇಡ ಅದನ್ನ ಭಲೆ ಲವರ್ ಇಲ್ವಾ ಎಷ್ಟು ಲವರ್ ಅನ್ನೋದು ನಾನು ಎಂತಿಲ್ವಾ ಲವರ್ ಇಲ್ಲ ಅಂತ ಹೇಳ್ತಾನೆ ನನ್ನ ನಿಂಗೂ ಲವರ್ ಇದ್ದಾರಾ ಇಬ್ರು ಅರ್ಧ ಕೊಡು ನೀನು ಅರ್ಧ ಕೊಟ್ಟು ಲವರಿಗೆ ಹೊಡಿತಿದ್ಯಾ ಮಕ್ಕಳಿಗೆ ಮಾತ್ರ ಕಡ್ಡಿ ತೆಗಿಬೋದು ಗಾಡಿ ಜಾಸ್ತಿ ಕೇಳಬಾರ್ದು ಏನು ಬಾಯಕ್ಕೆ ಅಣ್ಣ ಅಂತ ನಿಮ್ಮ ಮನಸ್ಸಲ್ಲಿ ಬಂದಮೇಲೆ ಒಂದು ಬಾಯಕ್ಕೆ ಬೇಕು ಏನೋ ಬಾಯ್ ಯಾರು ಬಂದಿದ್ರಿ ಹಸ್ಬೆಂಡ್ ಬಂದಿದ್ದಾರೆ ಇಲ್ಲ ಆಮೇಲೆ ಮಗು ಇದೆ ಹೋಗಮ್ಮ ಆಮೇಲೆ ಬರ್ಬೇಕು ಮುಂದೆ ಬರ್ಬೇಕು ನೀವು ಹೋಲಿ ಬಿಡಬಾರ್ದು ಬಿಡು ನನ್ನ ಮಕ್ಕಳಲ್ಲಿ ಈ ಇಬ್ಬರು ಸರಿ ಒಬ್ರು ಲವ್ ಮಾಡಿ ಹೆಣ್ಮಕ್ಳಿಲ್ಲ ಈಗ ಸಣ್ಣ ಮಕ್ಕಳು ಕೂಡ ಮೆಲ್ಲಕ್ಕೆ ಕೈ ಬಿಡೋದು ಇಂಥ ಬುದ್ಧಿ ಕಲಿ ಬರೀ ಒಳ್ಳೆ ಬುದ್ಧಿ ಕಲಿದ ಅಲ್ಲಪ್ಪ ಕೊಡ್ತೀನಿ ಬರೀ ಪಾಪ ಅಂತ ಶುಗರ್ ತಿನ್ಬೇಡ ಅಂತ ಯಾರಿಗೆ ಶುಗರ್ ಇದೆ ಕೈ ಎತ್ತಿ ಶುಗರ್ ಯಾರಿಗಿದೆ ಕೊಡಲ್ಲ ಅಂತ ಬಂದು ಆಮೇಲೆ ಮಾತಾಡುತ್ತೆ ನಡೀತಾರೆ ಇದ್ದಾರೆ ಆರಾಮ್ ಬಂದು ಡೈರೆಕ್ಟ್ ನಿಂತ್ಕೊಂಡಿರ್ತಾ ನೀವು ಬಂದಿರ್ತೀರ ಸುಮ್ಮನೆ ಬಂದು ಅಮ್ಮ ನಿಂತ್ಕೊಳ್ಳಿ ನಿಂತ್ಕೊಂಬನ್ನಿ ಗಂಡು ಬುದ್ಧಿ ಹೇಳ್ಕೊಟ್ಟಿದ್ರೆ ಚೆಕಪ್ ಪಟ್ಟೆ ಇಬ್ರಿಗೂ ಒಳ್ಳೆ ಬರೋ ಗಂಡು ಮಕ್ಕಳು ಮಕ್ಕಳು ಒಂದಾಗನ ಇಟ್ಕೊಳ್ಳಲ್ಲ ಅರ್ಧವ ಅಲ್ಲ ಗಂಡ್ಮಕ್ಳು ಕೇಳ್ತಾರ ಬರ್ರಲ್ಲಿ ಬರೀ ಹೆಣ್ಮಕ್ಳು ಕೇಳ್ತಾರೆ ಹೆಣ್ಮಕ್ಳು ಬರ್ರಲ್ಲಿ ಹೆಣ್ಮಕ್ಳು ಜಾಸ್ತಿ ಕೊಡ್ತೀವಿ ಹೆಂಗೆ ಕೇಳ್ತಾರೆ ನೋಡಿ ಅವರು
ಕಲ್ಲ ಬಿಡಿ, ಜನ ಮಕ್ಕಳು ಬಿಡಿ, ಕಲ್ಲಾಗಿರೋದು ಮಕ್ಕಳಿಗೋಸ್ಕರ, ಹ್ಯಾಂಡಿಕ್ಯಾಪ್ ಪೇಷಂಟ್ಗೋಸ್ಕರ. ಅಮ್ಮ ಇಡಮ್ಮ ಅನ್ನೇ ಬೇಕು ಲಾಸ್ಟಿಗೆ. ಬನ್ನಿ ಚಿಕ್ಕ ಪ್ಲೇಟ್ ಲೋಡ್ ತರದಲ್ಲ ಇಲ್ಲ ಹಿಂಗೋಗ್ಬೋದು. ಮುಂದೆ ಬನ್ನಿ. ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ, ಬರ್ತಾ ಇಲ್ಲ ಅವರು. ಸೆಕ್ಯೂರಿಟಿ ಯಾರು ಕೊಡ್ತಾರೆ ಬರ್ತಾರೆ. ಈಗ ಸೆಕ್ಯೂರಿಟಿ ತೊಂದರೆ ಇದೆ, ಹಂಗಾಗಿ ಬರ್ತಾ ಇಲ್ಲ. ಸೆಕ್ಯೂರಿಟಿ ಯಾರು ಇದ್ರೆ ಬರ್ತಾರೆ ಸಾಮೇರಿ ಬಳಿಕೆ. ನಮ್ಮ ಕಳ್ಳ ಮಗ ಬೋರ್ಡ್ ಮೇಲೆ ತಿಂತ ಅವನು ಸೆಕ್ಯೂರಿಟಿ. ಗುರುಗಳಿಂದ ಕೆಲವು ಜನ ಬರ್ತಾರೆ. ಯಾರ ಗುರುಗಳು ನೋಡ್ಬೇಕು ಅಂತ ಬಂದಿದ್ರೆ ಕೈ ಎತ್ತಿ ನೋಡ್ತೀನಿ ಎಷ್ಟು ಜನ ಅಂತ. ಸುಮಾರು ಜನ ಬಂದಿದ್ರೆ ಕರೀತೀನಿ ಸಾಮೇರ್ನ. ಯಾರೋ ಸಾಮೇರ್ ನೋಡ್ಬೇಕು ಅಂತ ಬಂದಿದ್ದೀರಾ? 1 ಮುಕ್ಕಾಲು 2 ಕಾಲು ಇಷ್ಟೇ. ಅವನ ಅರ್ಧ ಬರ್ಧ ಡೌಟ್ ಅವನಿಗೆ, ನನ್ನ ತಮ್ಮಗೆ. ಅವನಿಗೆ ಪೂರ್ತಿ ಡೌಟ್ ನನ್ನ ತಮ್ಮಗೆ. ಸಾಮೇರ್ ನೋಡ್ಬೇಕು, ಗುರುಗಳು ನೋಡ್ಬೇಕು ಅಂತ ಯಾರೋ ಇದ್ರೆ ಕೆಲವೇ ಅಂದ್ರೆ ಸಾಮೇರ್ ಬರ್ತಾರೆ. ಬರುವಾಗ ಸಾಮೇರಿಗೆ ಕ್ಲಾಸ್ ಹೊಡಿರಿ, ರೋಡಿಗೆ ಅಡ್ಡ ಬಿದ್ದು ನೀವು ಎದೆ ಹೊಡ್ಕೋಬೇಕು. ಗೊತ್ತಾಯ್ತಾ? ಹೆಂಗ್ ಹೊಡ್ಕೋಬೇಕು? ರೋಡಿಗೆ ಅಡ್ಡ ಬಿದ್ದು ಅವ್ರು ಸಾಮೆ ನೋಡ್ದಂಗೆ ಹೆಂಗ್ ಅನ್ಬೇಕು? ಬರ್ತಾರೆ ನಾನು ಬೈದ್ರೆ ಬರ್ತಾರೋ, ಬೈತೀನಿ ಅಮ್ಮ ಬರ್ತಾರವ್ರು ಅಂತಂದ್ರೆ ದೂರಿಂದ ಬಂದೀನಿ, ಇದೇ ಬಿಟ್ಟು ಬಂದೀನಿ, ಮತ್ತೆ ಬಂದೀನಿ ಅನ್ನೋ ಚಿತ್ರಣ ಬಿಟ್ಟು ದೇವ್ರ ಹತ್ರ ಬಂದೀನಿ, ತಾಯಿ ನಿನ್ ಶರಣಾಕ್ ಬಂದೀನಿ ಅಂತ ಹೇಳಿ ಅಡ್ಬಿದ್ದು ಹೋಗ್ಬೇಕು. ಗೊತ್ತಾ? ಪ್ಲೇನ್ ಕಿಸ್ ನೋಡಿದ್ರೆ ದೇವ್ರು ಬರಲ್ಲ, ಅಥವಾ ಹೋಗಿ ಒಳಗಡೆ ಬ್ಯಾಗ್ ಇಟ್ಕೊಂಡು ಬನ್ನಿ ಬಾ ಅಂತ ದೇವ್ರು ಬರಲ್ಲ. ಭಕ್ತಿಯಿಂದ ಕರೆದ್ರೆ ತಾನಾಗೆ ದೇವ್ರು ಬರ್ತಾನೆ. ಮುತ್ಕೊಂಡಂಗೆ ಕೂತು ಬರೋಣ ಬರ ಪುಟ ಬಂದಿ ಬಾ ತಂಗಿ ಹೇಳ್ಬಿಡ್ತಾವಲ್ಲ ಮತ್ತೆ ಕೂತ್ಕೊಳ್ತಾರೆ. ತಲೆಗಸಿ ಬಿಡು, ಕಲ್ಲು ನಂದೇ ಹೋಗ್ಬಿಟ್ಟ ಬಂದು ಅಂದಾದ್ರೆ ನೋಡಿ. ಇನ್ನೊಂದ್ಸರಿ ಕೇಳಿಸ್ಕೊಂಬಿಡಿ. ಇಲ್ಲಿ ದೊಡ್ಡ ಪವಾಡ ನಡೆಯೋದು ನಿಮ್ಮ ನಂಬಿಕೆಯಿಂದ. ಕೇಳ್ತಾರ? ದೊಡ್ಡ ಪವಾಡ ನಡೆಯೋದು ನಿಮ್ಮ ನಂಬಿಕೆಯಿಂದ ನಡೆಯುತ್ತೆ. ಈ ಕ್ಷೇತ್ರ ನಂಬಿಕೆನೇ ದೊಡ್ಡ ಪವಾಡ ಈ ಕ್ಷೇತ್ರದಲ್ಲಿ. ಎರಡನೇ ಗೊತ್ತಿರೋದು ನಿಮ್ಗೆ ಗಡಿಯಾರ ಟಿವಿ ಹೆಂಗಿರ್ತೀರಂಗೆ ಫೋಟೋ ಹಾಕ್ಬೇಕು. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ, ನಾನು ಆ ಜಾತಿ ಈ ಜಾತಿ, ಆ ದೇವ್ರ ಬೈತಿ ಈ ದೇವ್ರ ಬೈತಿ ಏನಿಲ್ಲ. ಇದು ಭೂಮಿ ತಾಯಿ ಹೋಲಿಸ್ತೀನಿ ನಾನು ದುರ್ಗಮ್ಮನ. ಭಕ್ತ ಗಂಗಮ್ಮ ಇರುತ್ತೆ. ಭೂಮಿ ತಾಯಿ ಗಂಗೆ ಮಾತೆ ಇಡೀ ಜಗತ್ತಿನಾಗಿರೋ ಪ್ರಾಣಿ ಪಕ್ಷಿಗೆಲ್ಲ ಬೇಕೇ ಬೇಕಿದ್ದಾಳು. ಹಂಗಾಗಿ ಈ ತಾಯಿ ಮೇಲೆ ಬೇರೆ ಕಂಡ್ಬೇಡಿ, ನಿಮ್ಮನೆಗೂ ಜಾತಿ ತಿನ್ಬೇಡಿ. ನಿಮ್ಮನೆ ಗಡಿಯಾರ ಹೆಂಗಿಡ್ತೀರ, ಟಿವಿ ಹೆಂಗಿಡ್ತೀರಾ ನಿಮ್ಮ ಹಾಲಲ್ಲಿ ಅಲ್ಲಿ ಇಟ್ಕೋಬೇಕು. ಯಾರಾದ್ರೂ ಕೆಟ್ಕೊಂಡ್ ಬೀಳಂತ ಬಂದ್ರೆ ಅವ್ರ ಕಣ್ಣಿಗೆ ಅಲ್ಲೇ ತಾಯಿ ಶಾಂತಿ ಮಾಡ್ತಾಳೆ. ಯಾರಾದ್ರೂ ನಿಮ್ಗೆ ಅಪ್ಪಿತಪ್ಪಿ ನಿಮ್ಮ ಮನೆ ಕೆಟ್ಕೊಂಡು, ಯಾರೋ ನಿಮ್ಗೆ ಅಪ್ಪಿತಪ್ಪಿ ನಿಮ್ಮ ಮನೆಗೆ ಕೆಟ್ಟ ಶಕ್ತಿ ಇದ್ರೆ ಅದನ್ನ ಆಚೆ ಕಳಿಸ್ತಾಳೆ ಅಂತ ಒಂದು ನಂಬಿಕೆ ಬಿಟ್ಟುಬಿಟ್ಟಿದೆ ನಮ್ಮ ಜನಗಳಿಗೆ ಮತ್ತೆ ನನಗೆ. ಆಗುತ್ತಾ? ಇನ್ನ 3 ಜನ ನಂಬಿಕೆ ಇದ್ರೆ ಮೈ ಮೇಲೆ ಅಂತರ ಹಾಕೊಳ್ಳಿ. ಯಂತ್ರನ 3 ಜಾಗದಲ್ಲಿ ಹೆಣ್ಮಕ್ಳು ಚಿಕ್ಕ ಕಟ್ ಮಾಡಿ ಕೊಳ್ಳಿ ಹಾಕಬಹುದು. ಇನ್ನು ಗಾಡಿಗಳು ನೋಡಿರ್ತೀರ ಭಕ್ತಗಳನ್ನ, ಆಕ್ಸಿಡೆಂಟ್ ಆದ್ರೆ ಒಂದ್ ವೇಳೆ ಗಾಡಿ ಆಕ್ಸಿಡೆಂಟ್ ಆಗೋದಿಲ್ಲ ಅಂತೆ, ಆದ್ರೂ ಎಲ್ಲ ಪ್ರಾಣಕ್ಕೆ ಅಪಾಯ ಆಗಲ್ಲ ಅಂತ ಬಂದು ಭಕ್ತರ ಬಂದು ಹೂ ಕೊಡೋದು ಕೇಳಿದಿರಿ, ಸೀರೆ ಕೊಡ್ಸೋಕೆ ಕೇಳಿದಿರಿ, ಅನ್ನದಾನ ಮಾಡೋಕೆ ಕೇಳಿಸಿದಿರಿ. ದಯವಿಟ್ಟು ನಿಮ್ ಗಾಡಿ ಹಾಕೊಳ್ಳಿ, ಪವರ್ ಸ್ಟಾಕ್ತರ ಹೊರಗಡೆಯಿಂದ ಕೇಳಿಸ್ಕೊಳ್ಳಿ. ಕಾರ್ಗಳಿಗೆ 2 ಕಡೆ ಕಾಣಂಗೆ ಯಾವುದೇ ಅನಾಹುತ ಒಳಗೆ ಬರದೇ ಇರಲಿ ಅಂತ, ಯಾವುದೇ ಕೆತ್ಕೊಂಡು ಬೀಳದೇ ಇರಲಿ ಅಂತ. ಯಾಕೆಂದ್ರೆ ರಸ್ತೆಗೆ ನಾವು ಕೊಲ್ಲೆ ಮಣ್ಣು ದೇವರಿಂದ ರಸ್ತೆಗೆ ಇರ್ಬೋದೇ ನಾವು ಆಟ ಅಂತ ನಂಗೆ ಗೊತ್ತಿಲ್ಲ, ಇದೆಯೋ ಇಲ್ಲೋ ಗೊತ್ತಿಲ್ಲ, ಯಾವುದೇ ಬರದೇ ಇರಲಿ ಅಂತ ಒಂದು ಭ್ರಮೆ. ಯಾಕೆಂದ್ರೆ ರಸ್ತೆ ಕೋಳಿ ಮಟ್ಟ ತುಡಿಯುತ್ತೆ, ಗಾಡಿ ನಿಂಬೆನ್ ತುಡಿಯುತ್ತೆ, ಮರದ ಕೆಳಗಿರ್ತೀರಂತೆ. ಸಾಧ್ಯವಾದಷ್ಟು ಏನ್ ಮಾಡ್ತೀರಾ ಅಂದ್ರೆ ಗಾಡಿಗಳ ಮೇಲೆ ಬೆಸೆಟ್ ಹಾಕಿ, ಬೈಕ್ ಮೇಲೆ ಕಾರ್ ಮೇಲೆ ಬೆಸೆಟ್ ಹಚ್ಚಿ ಅದನ್ನ ನೀವು ಒತ್ಕೋಬಾರ್ದು. ಅದು ಎಂಟದ ದೊಳ್ಳಿ ತಗೊಂಡ್ಬಂದಿರುತ್ತೆ, ನಿಂಬೆ ತಗೊಂಡ್ಬಂದಿರುತ್ತೆ. ಹಂಗಾಗಿ ಇನ್ನ ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಪೊಟ ಹಾಕೊಳ್ಳಿ, ಕಾಣೋ ಹಾಗೆ. ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಪೊಟ ಹಾಕೊಳ್ಳಿ. ಅಂಗಡಿ ತಗೊಂಡಾಗಿ ಮನೆ ಕಾಣೋ ಸ್ಟಿಕ್ಕರ್ ಅನಿಸಿ ನಾನು ಮಾಡಿದೀನಿ ಅಂದ್ರೆ ಸ್ಟಿಕ್ಕರ್ ತಂಡ ಅನಿಸಿದೆ. ಪ್ರತಿಫಲ ಏನಂದ್ರೆ ಅದಕ್ಕೆ ಹೂವ ಕಾಲ ಕುಂಕುಮ ಕಾಲ ಏನೂ ಇಲ್ಲ. ನಿರ್ಗತಿಕರು ಅಂತಕ್ಕಂಥ ಬಡವರಾದ್ರೆ ಸಣ್ಣ ಅಂಗಡಿಗೂ ಸ್ಟಿಕ್ಕರ್ ಅನಿಸಿರ್ಬೋದು. ಅಮ್ಮ ಖಾಲಿ ಬೀಳಬಾರ್ದಮ್ಮ ದಯವಿಟ್ಟು. ಬಮ್ಮ ಅಮ್ಮ ಬಂದಿರಮ್ಮ, ಅದೆಲ್ಲ ಮಾಡಬಾರ್ದು. ಇಲ್ಲಿ ಮಾಡಿ ಅಮ್ಮ.
ಯಾವತ್ತೂ ಮಾಡ್ಬಾರ್ದು ನಮ್ಮ ಕೆಲಸ ನೀವು ಮಾಡ್ಬಾರ್ದು ದೊಡ್ಡವರು ತಡೆಯಮ್ಮ ಸ್ವಲ್ಪ ಬೈತಾ ಇದ್ದೀನಿ ಇವಾಗ ನೋಡಿ ನಿಲ್ಲಂಗೆ ಇಲ್ಲ ಸಿದ್ದರಾಮಣ್ಣ ಬೇರೆ ಬಸ್ ಬಿಟ್ಟಿದ್ದ ಹೋಗ್ಬೇಕು ಅವ್ರು ಅರ್ಜೆಂಟಿ ಅವಾಗ ಏನ್ ಮಾಡ್ತೀರಾ ಅಂದ್ರೆ ತಾನಾಗಿ ಏನ್ ಮಾಡ್ತೀರಾ ದಯವಿಟ್ಟು ಏನ್ ಮಾಡ್ತೀರಾ ಅಂದ್ರೆ ನಿಮ್ಮ ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ ತುಂಬಾ ಬಡವರಿದ್ರೆ ನಮಗೆ ಫೋಟೋ ಶಕ್ತಿ ಇಲ್ಲ ಅಂತ ಬಡವರಿದ್ರೆ ಒಂದು ಚಿಕ್ಕ ತಗೊಂಡೋಗಿ ನಿಮ್ಮನೆ ಗಡಿಯಾರ ಇಟ್ಕೊಂಡು ನಿಮ್ಮನೆ ಟಿವಿ ಇಟ್ಟಲ್ಲಿ ಎದುರಿಗೆ ಇಟ್ಕೊಂಡು ತಾಯಿನ ಸ್ನಾನ ಮಾಡಿ ಸಮಯದಾಗ ಕಡ್ಡಿ ಹಚ್ಚಿ ಸಮಯ ಇಲ್ದಾಗ ಕೆಲ್ಸಕ್ಕೆ ಹೋಗ್ತಾ ಇರಬೇಕು ನೆನಪಿರ್ಲಿ ನಿಮ್ಗೆ ಇನ್ನ ಅಂಗಡಿ ಒಳಗೆ ಜಾಗ ಇಲ್ಲ ಅಂದ್ರೆ ಸಣ್ಣ ಸ್ಟಿಕ್ಕರ್ ಹಾಕೊಳ್ಳೋ ಇಲ್ಲ ಜಾಗ ಇದ್ರೆ ಫೋಟೋ ಯಾಕೆ ಮಾಡ್ಸಿ ಅಂತ ಕೇಳ್ತೀನಿ ಅಂದ್ರೆ ಒಂದು 100 ರೂಪಾಯಿ ಯೋಚನೆ ಮಾಡ್ಬಿಡ ಮೇಲೆ 2 ಹೂವು ಹಾಕ್ಬೇಕು ಸ್ಟಿಕ್ಕರಿಗೆ ಹೂವು ಹಾಕಕ್ಕಾಗಲ್ಲ ನಾವು ಸ್ಟಿಕ್ಕರಿಗೆ ನಾವು ಕೆಲವೊಂದು ನೋಡಿದೀನಿ ಸ್ಟಿಕ್ಕರಿಗೆ ಕೆಲವೊಂದು ಕಟ್ಕಡೆ ಹಾಕ್ಸಿದ್ರು ಅದೇ ಯಾವ ಬಾಸ್ತೋ ಯಾವ್ದು ಕಟ್ಕಡೆ ಹಾಕ್ಸಿ ಅಲ್ಲಿ ಹಾಕೊಂಡಿರ್ತಾರೆ ಮುಂದಕ್ಕೆ ತಾಯಿನ ಹಾಕೋಣಲ್ಲ ಯಾರು ಯಾಕೆಂದ್ರೆ ಅಂದಾದ್ರೆ ಇಲ್ಲಿ ಭೂಮಿ ತಾಯಿ ಗಂಗೆ ಮಾತೆ ಸದಾ ನಿಲ್ಸಿರೋಂಥ ಸ್ಥಳದಿಂದ ಇದು ದುರ್ಗಾ ಸ್ಥಳ ಅಂತೇಳಿ ಅಮ್ಮನವ್ರ ಅಪ್ಪನೇ ಮೇಲೆ ನಡೆಯೋದು ನಾವು ಗೊತ್ತಿದ್ರೆ ದುರ್ಗಾ ಅಂದ್ರೆ ಅಮ್ಮ ಸ್ಥಳ ಅಂದ್ರೆ ಗಂಗಮ್ಮ ಮತ್ತೆ ನಾನು ಬರ್ತೀನಂತೆ ನನ್ನ ಬೈಕೆ ಬಿಡಿ ನಿಮ್ಮನೆ ಮಗನೋ ಅಪ್ಪನೋ ಚಿಕ್ಕಪ್ಪನೋ ಮಾವನೋ ದೊಡ್ಡಪ್ಪನೋ ಅಂದ್ಕೊಳ್ಳಿ ಅದ ಎಲ್ಲ ತಂಗಿ ಆಗಲ್ವಾ ಏನೋ ಅಂದ್ಕೊಳ್ಳಿ ಸ್ವಲ್ಪ ಲೈಟಾಗಿ ಬೈದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಬೈಯರು ಬದುಕು ಕೇಳ್ತಾರಂತೆ ನಮ್ಮ ಅಪ್ಪ ಹೊಡಿತಿದ್ದ ಅಚ್ಚೆ ಕುಡಿಯೋದು ಕಲ್ತಿಲ್ಲ ಮವ್ವ ಬರೆ ಹಾಕೊಳ್ಳೋ ಅದಕ್ಕೆ ಕಂಡರ ಬಗ್ಗೆ ಮಾತಾಡ್ಬಿಟ್ಟಿನಿ ನಾನು ಮತ್ತೆ ಇದನ್ನ ನಿಮ್ಮ ಮಕ್ಕಳಿಗೆ ರೂಢಿ ಮಾಡಿ ನೀವು ಕರೆಕ್ಟ್ ತಂಗಿ ರೋಡಿ ಮಾಡಿ ಅಂದಾದ್ರೆ ಇನ್ನೊಂದು ಹೇಳ್ತೀನಿ ನೋಡಿ 9 ಸರಿ ಬರ್ಬೇಕಾ 10 ಸರಿ ಬರ್ಬೇಕಾ ಮರಿ ಕಡಿಬೇಕಾ ಮಟನ್ ಕಡಿಬೇಕಾ ಚಿಕನ್ ಕಡಿಬೇಕಾ ಬೆಳ್ಳಿ ತೊಟ್ಟೆ ತಗೊಂಬರ್ಬೇಕಾ ಅಂತ ದೇವರು ಹೇಳಿಲ್ಲ ಬೆಳ್ಳಿ ಗಂಟೆನ ಹಾಕೊಂತ ದೇವರು ಹೇಳಿಲ್ಲ ಛತ್ರಿ ಹಾಕು ಅಂತ ಹೇಳಿಲ್ಲ ಗಂಟೆ ತಗೊಂಬರಿಂದಿಲ್ಲ ಏನಿಲ್ದಾದ್ರೂ ಬಂದು ಅಡ್ಮಿದರ್ ಹುಷಾರಾಗುತ್ತೆ ಅಂತ ನಾವು ಇಲ್ಲಿ ಭಕ್ತರಿಗೆ ತೋರ್ಸ್ಕೊಟ್ಟಾರೆ ಈ ಸ್ಥಳದಲ್ಲಿ ಇನ್ನೊಂದು ಗುಟ್ಟು ವಿಷಯ ಹೇಳ್ತೀನಿ ಯಾರಿಗೆ ಹೇಳ್ಬಾರ್ದು ಹೇಳ್ತೀರಾ ಹೇಳಲ್ವಾ ಸಾಧ್ಯವಾದ್ರೆ ಕಂಡರ ಮನೆ ಬದ್ ನೋಡೋದೊಂದು ಬಿಟ್ಬಿಡಿ ಕಂಡರ ಮನೆಗೆ ಬದ್ ನೋಡೋದೊಂದು ಬಿಟ್ಬಿಟ್ರೆ ಕಂಡವರ ಬದುಕಿ ಅಂತಾರೆ ಇನ್ನ ಇಲ್ಲಿ ಒಂದು ವರ್ಷಕ್ಕೆ ತೇರ್ತೇನೋ ಆಗಲ್ಲ ಅಂತ ಪತ್ರಗಳನ್ನು ನಾನು ಕೇಳ್ಬಿಟ್ಟು ನಾನಂತೂ ಪರೀಕ್ಷೆ ಮಾಡಿಲ್ಲ ತೇರ್ತೊಳಗಿನ ಪತ್ರನ ಹೂನ ತೆಗೆದಿಕ್ಕಿ ಅದೇ ಬರೀ ಬಾಟೊಳಗೆ ಇಟ್ಕೊಂಡ್ರೆ ನೀರು ವರ್ಷ ಆದ್ರೂ ಉಳಿಯಲ್ಲ ಅಂತ ಪತ್ರ ಹೇಳ್ತಾರೆ ನೀವು ಹಾಗೆ ಮಾಡಿ ಸಮಯ ಇದ್ದಾಗ ತಾಣ ಬಾಟ್ಲಿ ಇಟ್ಕೊಳ್ಳಿ ಯಾರಿಗೆ ಬರೋಕ್ಕಾಗಲ್ಲ ಬರಕ್ ಗೊತ್ತಿಲ್ಲ ಬರೋಕೆ ಆಗಲ್ಲ ಅಂತ ಪಡ್ಬೋದು ಒಂದಲ್ಲಿ ತೀರ್ಥ ಕೊಡಿ ಸಾಧ್ಯವಾದ್ರೆ ಹುಷಾರಿಲ್ಲ ಮೈ ಮೇಲೆ ಅಂತರ ಹಾಕೊಳ್ಳಿ ಸಾಧ್ಯವಾದ್ರೆ ಒಂದಲ್ಲಿ ತೀರ್ಥ ಕೊಡಿರಿ ಮಕ್ಕಳು ಓದಲ್ಲ ಬರೆಯಲ್ಲ ಅಂದ್ರೆ ಮಕ್ಕಳು ತಲೆ ಮೇಲೆ ಹಾಕಿ ಮಕ್ಕಳ ಕೈಲಿ ದುರ್ಗಾಸ್ಥಳ ಕೃಪೆ ಅಂತ ಬರ್ಸಿರಿ ಬಾಯಿ ಬಂದು ತೀರ್ಥ ಬಿಟ್ಟು ದುರ್ಗಾಸ್ಥಳ ಕೃಪೆ ಅಂತ 9 ಸರಿ ಬರ್ಸ್ಬೇಕಾ 100 ಸರಿ ಬರ್ಸ್ಬೇಕಾ ಅನ್ಬೇಡಿ ಸಮಯದ 1 ಸರಿ ಬರ್ಸಿ ನಿಮ್ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ವ್ರತ ಮಾಡೋದು ಹೆಂಗೆ ಅಂದ್ರೆ ಊಟ ಮಾಡ್ಬೋದು ತಲೆ ಕರಿಬಾರ್ದು ಖಾಲಿ ಚಪ್ಪಲಿ ಹಾಕ್ತಾ ಮುಂಚೆ ಅವಳು ಮುಟ್ಟಿ ಕೆಲ್ಸಕೋಗಿ ಅವಳು ಮುಟ್ಟಿ ನಮಸ್ಕಾರ ಮಾಡಿ ಸಮಯ ಇಲ್ಲ ಅಂದ್ರೆ ಮುಟ್ಟಿ ಕೆಲ್ಸಕೋಗಿ ಸಮಯ ಇದ್ದಾಗ ಬರೀರಿ ಸಮಯ ಇದ್ರೆ ಎರಡು ಕಡ್ಡಿ ಹಚ್ಚಿ ಅಲ್ವಾ ಅಂದಾದ್ರೆ ನಮ್ಮನ್ನ ತೊಳಗೆ ಫೋಟೋ ಹಾಕೊಂಡು ನಂಗೆ ಕೆಲಸ ಆಗಿಲ್ಲ ಅಂದ್ರೆ ಅದು ನಿಮ್ಮ ಹಣೆ ಬರ ಯಾಕಂದ್ರೆ ಇವಾಗ ನೋಡಿ ಯಾರೊಬ್ಬ ಅಲ್ಲಿ